Hello, today's recipe is instant samosa using readily available samosa dough sheets. ಹೊರಗಡೆ ಫುಲ್ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಇರುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಸ್ವಿಟ್ಸ್ ಅವರ ಸಮೋಸ ಡೋ ಶೀಟ್ಸ್ ತೊಗೋತಾ ಇದ್ದೀನಿ. ಒಂದರಲ್ಲಿ 25 ಶೀಟ್ಸ್ ಇರುತ್ತೆ. ಫಸ್ಟು ಮೈದಾ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ 4 to 5 ಸ್ಪೂನ್ ಮೈದಾ ಪ್ಲಸ್ ಸಮ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ದೇರ್ ಶುಡ್ ಬಿ ನೋ ಲಂಪ್ಸ್. ಮಿಕ್ಸ್ ಮಾಡಿ ಗಟ್ಟಿ ಆಯ್ತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಫುಲ್ ತೆಳುವೂ ಇರಬೇಕು. ಸೊ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸೈಡ್ಗೆ ಇಟ್ಬಿಡಿ. ನೆಕ್ಸ್ಟು ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ಪೊಟ್ಯಾಟೋಸ್ 4 ದೊಡ್ಡದಿದ್ದರೆ 4 ಪೊಟ್ಯಾಟೋಸ್ ಸಾಕು. ಸ್ಮಾಲ್ ಒನ್ಸ್ ಆದರೆ 6 ಪೊಟ್ಯಾಟೋಸ್. ಇದಕ್ಕೆ ಹಸಿ ಬಟಾಣಿ ಬೇಯಿಸಿರೋದು ಒಂದು 5 ಮಿನಿಟ್ಸ್ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಹಾಕ್ತಾ ಇರೋದು 1/2 to 1 ಕಪ್. ಮತ್ತು ಒಂದು ಅನಿಯನ್, ಚಿಲ್ಲಿ, ಕೊರಿಯಾಂಡರ್ ಲೀವ್ಸ್ ಇಷ್ಟನ್ನು ಹಚ್ಬಿಟ್ಟು ಸೈಡಲ್ಲಿ ಇಟ್ಟಿರಿ. ಮಸಾಲಾಗೆ ಚಾಟ್ ಮಸಾಲ, ಕ್ಯುಮಿನ್ ಪೌಡರ್, ಆಮ್ಚೂರ್ ಪೌಡರ್, ಗರಂ ಮಸಾಲ, ಸಾಲ್ಟ್, ಟರ್ಮರಿಕ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಆವಾಗಷ್ಟೇ ಅದು ಚೆನ್ನಾಗಿ ಮಿಕ್ಸ್ ಆಗೋದು. ಆಮೇಲೆ ನಾವು ಸೈಡಲ್ಲಿ ಇಟ್ಟಿದ್ದು ಅನಿಯನ್, ಚಿಲ್ಲಿ ಮತ್ತು ಕೊರಿಯಾಂಡರ್ ಲೀವ್ಸ್ ಇಷ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿಡಿ. ನಮ್ಮ ಸ್ಟಫಿಂಗ್ ರೆಡಿ. ನೆಕ್ಸ್ಟು ಶೀಟ್ಸ್ ಇತ್ತಲ್ಲ, ಇದರಲ್ಲಿ 1 by 1 ಶೀಟ್ ತೊಗೊಂಡು ಇಟ್ಕೊಳ್ಳಿ. ಎಲ್ಲವುದು ಆಚೆ ಇಡಬೇಡಿ, ಡ್ರೈ ಆಗಿಬಿಡುತ್ತೆ ಶೀಟು. ಸೊ ಮಾಡಬೇಕಾದ್ರೆ ಒಂದೊಂದೇ ತೊಗೊಂಡು ಇಟ್ಕೋಬೇಕು. ಇದನ್ನು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಟ್ರಯಾಂಗಲ್ ಶೇಪಲ್ಲಿ 1 ಫೋಲ್ಡ್, 2nd ಫೋಲ್ಡ್, 3rd ಫೋಲ್ಡ್. 3 ಫೋಲ್ಡ್ಸ್ ಆದಮೇಲೆ ನಿಮಗೆ ಒಂದು ಸ್ಟಫಿಂಗ್ ಮಾಡೋದಕ್ಕೆ ಒಳಗಡೆ ಜಾಗ ಸಿಗುತ್ತೆ. ಸೊ ಇಲ್ಲಿ ಆ ಪೊಟ್ಯಾಟೊ ಸ್ಟಫಿಂಗ್ ಹಾಕಿಬಿಟ್ಟು ನೆಕ್ಸ್ಟ್ ಆ ಮೈದಾ ಪೇಸ್ಟ್ ಇರುತ್ತಲ್ಲ ಅದನ್ನು ಇಲ್ಲೆಲ್ಲ ಅಪ್ಲೈ ಮಾಡಿ ಫೋಲ್ಡ್ ಮಾಡಬೇಕು. ಆವಾಗ ಅದು ಬಿಟ್ಕೊಳ್ಳೋದಿಲ್ಲ ಆಯಿಲ್ ಹಾಕಿದಾಗ. ಈ ರೀತಿ ಫೋಲ್ಡ್ ಮಾಡಿ ಸೈಡಲ್ಲಿ ಈ ರೀತಿ ಅಂಟಿಸಿದ್ರೆ ನಿಮ್ಮದು ಸಮೋಸ ರೆಡಿ ಫಾರ್ ಫ್ರೈಯಿಂಗ್. ಈ ಥರ ಸೈಡಲ್ಲಿ ಏನಾದರೂ ಹೋಲ್ ಇದ್ದರೆ ಮತ್ತೆ ಅದಕ್ಕೆ ಸ್ವಲ್ಪ ಮೈದಾ ಪೇಸ್ಟ್ ಹಾಕ್ಬಿಟ್ಟು ಸ್ಟಿಕ್ ಮಾಡಿ. ಆವಾಗ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ ಆಯಿಲ್ ಹಾಕಿದಾಗ. ಎಲ್ಲದನ್ನು ಇದೇ ರೀತಿ ರೆಡಿ ಮಾಡಿಟ್ಕೊಳ್ಳಿ. ಇವಾಗ ಒಂದು ಬಾಣಲಿಯಲ್ಲಿ ಆಯಿಲ್ ಹೀಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ 1 by 1 ಮೀಡಿಯಮ್ ಹೀಟಲ್ಲಿ, ತುಂಬ ಲೋನೂ ಇರಬಾರ್ದು, ತುಂಬ ಹೈ ಕೂಡ ಇರಬಾರ್ದು, ಎಲ್ಲ ಸಮೋಸನೂ ಫ್ರೈ ಮಾಡಬೇಕು. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ. ದಿಸ್ ಇಸ್ ರೆಡಿ. ಬೇರೆ ಎಲ್ಲ ಸಮೋಸಕ್ಕೂ ಇದೇ ರೀತಿ ರಿಪೀಟ್ ಮಾಡೋದು. ಇದನ್ನು ಟೊಮ್ಯಾಟೊ ಕೆಚಪ್ ಇಲ್ಲ ಕೊರಿಯಾಂಡರ್ ಗ್ರೀನ್ ಚಟ್ನಿ ಜೊತೆ ತಿಂದರೆ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ಬಾಯ್.